ಸೌಂದರ್ಯ ಅಲ್ವಾ? ಮೊದಲು ಅವ್ರಿಗೆ ವಿಷಯ ಮುಟ್ಟಿಸ್ತೀನಿ. ದಿಶಾ ದೀಪ ಇಬ್ರು ಒಬ್ರೆ. ನೀವು ಮೋಸ ಹೋಗಿದ್ದೀರಾ. ಅವಳು ನಿಮ್ಗೆ ಸರಿಯಾಗಿ ಟೋಪಿ ಹಾಕಿದಾಳೆ. ಅವಳನ್ನ ನಂಬೇಡಿ. ಅವಳೊಬ್ಳು ದೊಡ್ಡ ಮೋಸಗಾರ್ತಿ. ಸೌಂದರ್ಯ ಅಲ್ವಾ? ಮೊದಲು ಅವ್ರಿಗೆ ವಿಷಯ ಮುಟ್ಟಿಸ್ತೀನಿ. ಅಯ್ಯೋ, ಹೊರಟೋಗ್ಬಿಟ್ರಲ್ಲ. ಇವಾಗ ಈ ದೀಪ ಸತ್ಯನ ಯಾರಿಗೆ ಹೇಳಿ? ನನಗೆ ಹೇಳು. ಯಾರು ನೀವು? ಜಯಸೂರ್ಯ, ಸೌಂದರ್ಯ ಅವರ ರಿಲೇಷನ್. ನಿಮ್ಮ ಹತ್ರ ಸತ್ಯ ಹೇಳಿದ್ರೆ ಸೌಂದರ್ಯ ಅವ್ರಿಗೆ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ದೀಪನೇ ದಿಶಾ, ದಿಶಾನೇ ದೀಪ. ನೀವು ಮೋಸ ಹೋಗ್ತಿದ್ದೀರಾ. ಅವಳು ನಿಮಗೆ ಸರಿಯಾಗಿ ಟೋಪಿ ಹಾಕ್ತಿದ್ದಾಳೆ. ಅವಳು ದೊಡ್ಡ ಮೋಸಗಾರ. ಏಯ್, ಯಾರೋ ನೀನು? ನನ್ ಮೇಲೆ ಯಾಕೋ ಕೈ ಮಾಡಿದೆ? ಮುಚ್ಚು ಬಾಯ್. ಅಪ್ಪನ್ನೇ ಯಾರು ಅಂತ ಕೇಳ್ತೀಯ? ಅಪ್ಪನಾ? ಅಪ್ಪ, ನಾನು ನಿನಗೆ ಅಪ್ಪ ಆಗಿದ್ದೆ ಯಾವಾಗ ನೀನು ನನ್ನ ಮನೆ ಬಿಟ್ಟು ಓಡೋದ್ಯೋ, ನನ್ನ ಪಾಲನೆ ನೀನು ಸತ್ತೋದೆ. ಇವಳು ದಿಶಾ ರೂಪದಲ್ಲಿರೋ ದೀಪ ಅನ್ನೋ ಸತ್ಯ ನಿಮಗ್ ಗೊತ್ತಾ? ಗೊತ್ತು. ನಾನು ಒತ್ಸಲ ಇಲ್ಲಿ ದಿಶಾ ಅಪ್ಪ ಅಮ್ಮನಾಗಿ ವೇಷ ಬದಲಿಸ್ಕೊಂಡು ಬಂದಿದ್ದೆ. ಓಹೋಹೋ, ಇವಳ ಜೊತೆ ನೀವು ಸೇರ್ಕೊಂಡು ಆ ಮನೆಯವರಿಗೆಲ್ಲ ಮೋಸ ಮಾಡ್ತಾ ಇದ್ದೀರಾ? ಪೊಲೀಸಪ್ಪ, ನೀನು ಮದುವೆ ಆಗಬೇಕಾಗಿದ್ದ ಹುಡುಗನ ಮನೆಯವ್ರ ಮರ್ಯಾದೆ ಹೋಗುತ್ತೆ ಅಂತ ದೀಪ ಮದುವೆ ಆದ್ಲು. ದೀಪನ್ಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಅವಳು ಎಲ್ಲರ ದೃಷ್ಟಿನಲ್ಲಿ ಸತ್ತೋದ್ಲು. ಈಗ ದಿಶಾ ಆಗಿ ಇಲ್ಲಿಗೆ ಬಂದು ಅವಳ ಜೀವನನ ಕಟ್ಟಿಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ ನಮಗೆ ಗೊತ್ತು. ಮನೆತನದ ಮರ್ಯಾದೆನ ಕಾಪಾಡೋದಕ್ಕೆ ಇವಳು ತನ್ನ ಜೀವನೇ ತ್ಯಾಗ ಮಾಡ್ತಾ ಇದ್ದಾಳೆ. ಇಂಥವಳಿಗೆ ನೀನು ಮೋಸ ಮಾಡಿದ್ದು ಅಲ್ಲದೆ ಇವಳೇ ದೀಪ ಅಂತ ಎಲ್ರಿಗೂ ಹೇಳ್ತೀನಿ ಅಂತ ಬಂದಿದ್ಯಾ? ನಿನ್ನಂಥವಳು ಬದುಕಿದ್ರೆಷ್ಟು ಸತ್ರೆಷ್ಟು. ಇನ್ನೊಂದ್ಸಲ ನಿನ್ನ ಮುಖ ನಾನು ತೋರಿಸ್ಬೇಡ. ಅಕ್ಕ, ಅಪ್ಪ ಹಂಗೆ ಮಾತಾಡ್ತಿದ್ದಾರೆ ಅಂತ ನೀನೇನು ಬೇಜಾರು ಮಾಡ್ಕೋಬೇಡ. ನೀನು ಎಲ್ಲಿರ್ತೀಯ ಅಂತ ಹೇಳು, ನಾನು ನಾಳೆ ಬಂದು ನಿನ್ನ ಹತ್ರ ಮಾತಾಡ್ತೀನಿ. ಹಾಗೆ ನಿನಗೆ ದುಡ್ಡಿನ ಅವಶ್ಯಕತೆ ಏನಾದರೂ ಇದ್ದರೆ ಹೇಳು, ನನ್ನ ಕೈಲಾದಷ್ಟು ಮಾಡ್ತೀನಿ. ನನ್ನ ಮಗಳಿಗೆ ನೀನೆಷ್ಟೇ ಅವಮಾನ ಮಾಡ್ತಾ ಇದ್ರು ಅವಳು ಮಾತ್ರ ನಿನ್ನನ್ನು ಬಿಟ್ಕೊಡ್ತಾ ಇಲ್ಲ. ಬಾಯಿ ತುಂಬ ಅಕ್ಕ ಅಂತ ಕರೆಯೋದಲ್ಲದೆ ಸಹಾಯ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾಳೆ. ಇದು ತಂಗಿ ಪ್ರೀತಿ. ಇಂಥವಳ ಮೇಲೆ ನೀನು ದ್ವೇಷ ಕಾಡ್ತೀಯಲ್ಲ, ಯಾವ ಸೀಮೆ ಅಕ್ಕ ನೀನು? ಏನು ನಡೀತದೆ ಇಲ್ಲಿ? ಇವ್ರು ಯಾವಾಗ ಬಂದರು? ಈಗ ಏನಂತೆ? ದೀಪ ಅವ್ರನ್ನ ಹುಡ್ಕೊಂಡು ಬಂದರು. ಅವ್ರ ಹತ್ರ ಇದ್ದಾಗಂತೂ ಅವ್ರ ಜೊತೆ ಚೆನ್ನಾಗಿರಲಿಲ್ಲ. ಈಗ ಅವ್ರು ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ಈಗ ಅವ್ರನ್ನ ಹುಡ್ಕೊಂಬಂದಿದ್ದೀರಾ? ನೀವು ಅವತ್ತು ಮಾಡಿದ ತಪ್ಪಿಂದ ನಾನು ಅವ್ರನ್ನ ಮದುವೆ ಆಗೋ ಥರ ಆಯಿತು. ಅವ್ರು ನನ್ನ ಹೆಂಡತಿ ಆಗೋ ಥರ ಆಯಿತು. ಪ್ರೀತಿ ಅಂದರೆ ಏನು ಅಂತ ಅವರಿಂದ ನಾನು ಕಲಿಯೋ ಥರ ಆಯಿತು.
ಅಂದ್ರೆ ದೀಪನ್ ಕಂಡ್ರೆ ನಿಮಗಿಷ್ಟನಾ? ಬರೀ ಇಷ್ಟ ಅಲ್ಲ, ನನ್ನ ಪ್ರಾಣ ಅವರು. ಹಾಗಾದ್ರೆ ದೀಪ ಯಾವತ್ತೂ ನಿಮ್ಮನ್ನ ಬಿಟ್ಕೊಡಲ್ಲ. ಇವತ್ತಲ್ಲ ನಾಳೆ ಅವಳು ನಿಮಗೆ ಸಿಕ್ಕೇ ಸಿಗ್ತಾಳೆ. ನಿಜವಾದ ಪ್ರೀತಿ ಯಾವತ್ತೂ ಸಾಯಲ್ಲ. ನನ್ನ ತಂಗಿ ಸತ್ತಿಲ್ಲ. ಇಲ್ಲೇ ಎಲ್ಲೋ ಬೇರೆ ರೂಪದಲ್ಲಿದ್ದು ನಿಮ್ಮನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾಳೆ. ಅಪ್ಪ, ನನ್ನಿಂದ ನಿನ್ಗೆ ಅಮ್ಮನ್ಗೆ ತುಂಬಾನೇ ತೊಂದರೆ ಆಗಿದೆ. ಕೆಟ್ಟ ಹೆಸರು ತಂದಿದ್ದೀನಿ. ನೀನು ನನಗೆ ಏನೇ ಶಿಕ್ಷೆ ಕೊಟ್ಟರು ನಾನು ತಗೊಳಕ್ ರೆಡಿ ಇದ್ದೀನಿ. ನಿನ್ನ ತಪ್ಪನ್ನ ನೀನೇ ತಿದ್ದುಕೊಂಡು ನೀನೆಲ್ಲೇ ಇರು, ಚೆನ್ನಾಗಿರು. ದೀಪ, ಈಗಲೂ ನಾನು ನಿನ್ನ ವಿರುದ್ಧವಾಗಿ ನಡ್ಕೊಂಡ್ರೆ ಆ ದೇವ್ರೆ ನನ್ನ ಕ್ಷಮಿಸಲ್ಲ. ನಾನು ಮಾಡಿರೋ ತಪ್ಪಿಗೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ಅಕ್ಕ ಏನ್ ಮಾಡ್ತಿದ್ಯಾ? ಚೆನ್ನಾಗಿರು, ನಾನು ಹೊರಡ್ತೀನಿ. ಎಲ್ಲಿಗೆ? ಗೊತ್ತಿಲ್ಲ, ಆದ್ರೆ ಇನ್ ಮುಂದೆ ಯಾವತ್ತೂ ನಿನ್ ಕಣ್ಮುಂದೆ ಕಾಣಿಸ್ಕೊಳ್ಳಲ್ಲ. ಅಕ್ಕ ಗಾಬರಿ ಆಗ್ಬೇಡ, ನಾನೇನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಲ್ಲ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಂಡು ಇನ್ನು ಮುಂದೆ ಹೊಸ ಜೀವನನ ಶುರು ಮಾಡ್ತೀನಿ. ಹೋಗ್ತೀನಿ. ಗನ್ ಇದೆ ಅಂತ ಮೊದಲು ತೊಗೊಂಡು ಶೂಟ್ ಮಾಡೋದು ಸರಿಯಲ್ಲ. ಗನ್ನನ್ನು ಯಾವ ಸಂದರ್ಭದಲ್ಲಿ ಯಾಕೆ ಬಳಸಬೇಕು ಅಂತ ತಿಳ್ಕೊಬೇಕು. ನಿಮ್ಮ ಪ್ರಕಾರ ನಮಗೆ ಕೊಟ್ಟರೆ ಗನ್ನಿಂದ ಯಾವ ಸಂದರ್ಭದಲ್ಲಿ ಹೆಂಗೆ ಶೂಟ್ ಮಾಡೋದನ್ನ ತಿಳ್ಕೊಬೇಕು. ಯಾವಾಗ ಶೂಟ್ ಮಾಡ್ಬೋದು ಹೇಳಿ ಸರ್. ನಮ್ಮ ವಿರುದ್ಧ ಯಾರೇ ತೊಡೆ ತಟ್ಟಿದ್ರೂ ನಮಗೆ ಕೊಟ್ಟಿರೋ ಗನ್ನ ಅವ್ರ ವಿರುದ್ಧ ಅಸ್ತ್ರವಾಗಿ ಬಳಸಬೇಕು. ಆಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಭಯ ಇರೋದು. ಇವನ ಮಾತನ್ನು ಎಲ್ಲರೂ ಒಪ್ತೀರಾ? ಸರ್, ಕಣ್ಣಿರೋದು ಬೇಕಾಬಿಟ್ಟಿಯಾಗಿ ಬಳಸೋದಕ್ಕಲ್ಲ, ಶಕ್ತಿಗಿಂತ ಯುಕ್ತಿ ಮೇಲೋ ಅನ್ನೋದನ್ನ ನಾವು ಮೊದಲು ಪಾಲಿಸಬೇಕು.